ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 15ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಕೂಡ ನಿಫ್ಟಿ ಸೆನ್ಸೆಕ್ಸ್ ಫ್ಲಾಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ ಕೇವಲ 0.1% ಜಂಪ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 0.17% ಜಂಪ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 0.5% ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ IBM ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. ನ್ಯಾಸ್ಡ್ಯಾಕ್ನಲ್ಲಿ ಲಿಸ್ಟ್ ಆದಂಥ IT ಕಂಪನಿ ಒಂದೇ ದಿನ 25% ಡ್ರಾಪ್ ಆಗಿತ್ತು. ಅದರ ಒಂದು ಇಂಪ್ಯಾಕ್ಟ್ ಭಾರತದ IT ಕಂಪನಿಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಹೆಚ್ಚಾಗಿ ಏನು ಕರೆಕ್ಷನ್ ಕಾಣಿಸಲಿಲ್ಲ. 0.7% ಡೌನ್ ಸೈಡ್ ಮಾತ್ರ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ 0.4% ಇವತ್ತು ಗೇನ್ ಆಯಿತು. ನಿಫ್ಟಿ ಬೆಳಿಗ್ಗೆ 24,100 ಲೆವೆಲಲ್ಲಿ ಓಪನ್ ಆಯಿತು. ಅದಾದಮೇಲೆ ಸ್ಟ್ರಾಂಗ್ ಬೈಯಿಂಗ್ ಕೂಡ ಎಮರ್ಜ್ ಆಗಿತ್ತು. ಬಟ್ ಹೈಯರ್ ಲೆವೆಲ್ಗಳಲ್ಲಿ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. ಮತ್ತೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ 24,000 ಲೆವೆಲ್ಸನ್ನು ನಿಫ್ಟಿ ಹೋಲ್ಡ್ ಮಾಡ್ಕೋತಿದೆ. ಅದು ಪಾಸಿಟಿವ್ ಸೈನ್ ಆಗಿರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಟರ್ನಲ್ಲಿ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 2.5% ಅರೌಂಡಲ್ಲಿ ಗೇನ್ ಆಯಿತು. ಸೊ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. HDFC ಲೈಫಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟೇ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 12% ಜಂಪ್ ಆಯಿತು. ಅದೇ ರೀತಿಯಲ್ಲಿ ರೆವೆನ್ಯೂ 14% ಜಂಪ್ ಆಗ್ತಿರೋದು ಕಾಣಿಸ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಈ ರೀಸನ್ನಿಂದ HDFC ಲೈಫ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಕೂಡ 2% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಐಷಾರ್ ಮೋಟಾರ್ಸ್ನಲ್ಲಿ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪವರ್ ಗ್ರಿಡ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 2% ಕರೆಕ್ಷನ್ ಪವರ್ ಗ್ರಿಡ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಕಾಣಿಸಿದೆ. ಇಂಡಾಲ್ಕೋ, JSW ಸ್ಟೀಲ್, ಟಾಟಾ ಸ್ಟೀಲ್ 3 ಕಂಪನಿಗಳು ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 2% ಅರೌಂಡಲ್ಲಿ ಈ ಸ್ಟಾಕ್ಗಳು ಕರೆಕ್ಟ್ ಆಯಿತು. ಹಾಗೆ LNTಯಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯುರೋಪ್ನಲ್ಲಿ ಸಾಕಷ್ಟು ಅನ್ಸರ್ಟನಿಟೀಸ್ ಇದೆ. ಇರಾನ್ ಮತ್ತು US ವಾರ್ಗೆ ಇನ್ನೂ ಕೂಡ ಅಂತ್ಯ ಬಂದಿಲ್ಲ. ಸೊ ಆಗಾಗ ಅಟ್ಯಾಕ್ಸ್ಗಳು ಕೂಡ ಆಗ್ತದೆ. ಮೇ ಬಿ ಅದರ ಒಂದು ಇಂಪ್ಯಾಕ್ಟ್ ಯುರೋಪ್ನಲ್ಲಿ ಹೆಚ್ಚಾಗಿ ಬಿಸ್ನೆಸ್ ಮಾಡುವಂಥ ಕಂಪನಿಗಳು ಹಾಗೆ ಮೆಟಲ್ ಸೆಕ್ಟರ್ನ ಕಂಪನಿಗಳ ಮೇಲೆ ನೋಡೋದಕ್ಕೆ ಸಿಗ್ತದೆ. ಸೊ ಡಿಮಾರ್ಟ್ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ಮೇಲೆ ಕೂಡ ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಒಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸ್ಲೋ ಆಗಿ ಕ್ವೈಟ್ ಆಗಿ ಇವರೊಂದು ಹೊಸ ಬಿಸ್ನೆಸ್ಗೆ ಎಂಟರ್ ಆಗ್ತಿದ್ದಾರೆ. ಫಾರ್ಮಸಿ ರಿಟೇಲ್ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಡಿಮಾರ್ಟ್ ಟೋಟಲ್ ಆಗಿ 503 ಸ್ಟೋರ್ಗಳನ್ನು ಹೊಂದಿದ್ದಾರೆ. ಅದರಲ್ಲಿ ಕೆಲವು ಸೆಲೆಕ್ಟೆಡ್ ಸ್ಟೋರ್ಗಳಲ್ಲಿ ಇನ್ಮುಂದೆ ಮೆಡಿಸಿನ್ಸ್ಗಳನ್ನು ಇವರು ಸೆಲ್ ಮಾಡ್ತಾರೆ. ಹಾಗೆ ಪ್ರೈಸ್ ಏನಿದೆ ಅದಕ್ಕಿಂತ 20% ಡಿಸ್ಕೌಂಟ್ನಲ್ಲಿ ಮೆಡಿಸಿನ್ಸ್ಗಳನ್ನು ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರಿಗೆ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುವಂಥ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್ ಈ ರೀತಿಯ ಕಂಪನಿಗಳಿಂದ ಸಾಕಷ್ಟು ಕಾಂಪಿಟೇಷನ್ ಇದೆ. ಬಟ್ ಈಗ ಫಾರ್ಮಾ ಬಿಸ್ನೆಸ್ಗೆ ಎಂಟರ್ ಆದರೂ ಕೂಡ ಅಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ. ಟಾಟಾ 1mg ಆಗಿರ್ಬೋದು, ಫಾರ್ಮಿಸಿ ಆಗಿರ್ಬೋದು, ಅಪೋಲೋ ಫಾರ್ಮಸಿ ಈ ರೀತಿಯಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಡಿಸ್ಕೌಂಟ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಈ ಒಂದು ಬಿಸ್ನೆಸ್ ರಿವೈವ್ ಆಗುತ್ತೆ. ಹಾಗೆ ಡಿಮಾರ್ಟ್ನ ರೆವೆನ್ಯೂಸ್ ಏನಾದರೂ ಸ್ಟ್ರಾಂಗ್ ಆಗಿ ಜಂಪ್ ಆಗುತ್ತಾ ಅಂತ. ಸೊ ಡಿಮಾರ್ಟ್ನ ಸಬ್ಸಿಡರಿ ಕಂಪನಿ ರಿಫ್ಲೆಕ್ಟ್ ಹೆಲ್ತ್ ಕೇರ್ ಆ್ಯಂಡ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಫಾರ್ಮಸಿ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಾರೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಎಲ್ಲ ಸ್ಟೋರ್ಗಳಲ್ಲಿ ಮೆಡಿಸಿನ್ಸ್ ಸಿಗೋದಿಲ್ಲ. ಸೊ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಡಿಮಾರ್ಟ್ ಸ್ಟೋರ್ಗಳಲ್ಲಿ ಮಾತ್ರ ಮೆಡಿಸಿನ್ಸ್ಗಳು ಅವೈಲೇಬಲ್ ಇರ್ಬೋದು. ಹಾಗೆಯೇ ಕೆಲವು ಸೆಲೆಕ್ಟ್ ಮೆಡಿಸಿನ್ಸ್ಗಳಿಗೆ ಪ್ರಿಸ್ಕ್ರಿಪ್ಷನ್ಸ್ ಬೇಕಾಗಿರುತ್ತೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಮೆಡಿಸಿನ್ ಸೇಲ್ಸನ್ನು ಅವರು ಮಾಡ್ತಾರೆ ಅಂತ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಈ ಒಂದು ಸಬ್ಸಿಡರಿ ಕಂಪನಿ 13 ಕೋಟಿ ಅರೌಂಡಲ್ಲಿ ರೆವೆನ್ಯೂಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸ್ಲೋ ಆಗಿ ಎಲ್ಲ ಸ್ಟೋರ್ಗಳಲ್ಲಿ ಮೆಡಿಸಿನ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ರೆವೆನ್ಯೂಸ್ ಜಂಪ್ ಆಗ್ಬೋದು. ಅಥರ್ ಎನರ್ಜಿಯಲ್ಲಿ ಹೀರೋ ಮೋಟೋಕಾರ್ಪ್ ಆಲ್ರೆಡಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಇನ್ನೂ ಅಡಿಷನಲ್ 1,000 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇದೆ. ಇದರಿಂದ ಸ್ಟಾಕ್ ಇವತ್ತು 8% ಗೇನ್ ಆಯಿತು. ಸೊ ಪ್ರಮೋಟರ್ ಅಥವಾ ಫೌಂಡರ್ ಇನ್ವೆಸ್ಟ್ಮೆಂಟ್ಗೂ ಇಂಪಾರ್ಟೆಂಟ್ ಆಗಿ ಗೌರ್ಮೆಂಟ್ 200 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಅಥರ್ ಎನರ್ಜಿಯಲ್ಲಿ ಮಾಡ್ತಾ ಇದ್ದಾರೆ. ಅಥರ್ನ ಬಿಸ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಓಲಾಗೆ ಕಂಪೇರ್ ಮಾಡಿದಾಗ ಸರ್ವಿಸ್ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಆಗ್ತದೆ. ಆ ರೀಸನ್ನಿಂದ ಗೌರ್ಮೆಂಟ್ ಕೂಡ ಇಲ್ಲಿ 200 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಅಥರ್ ಎನರ್ಜಿ ಈಕ್ವಿಟಿಯನ್ನು ಅಲಾಟ್ ಮಾಡ್ತಾರೆ. ಬಟ್ ಫೌಂಡರ್ಸ್ಗೆ ಅಂದರೆ ಹೀರೋ ಮೋಟೋಕಾರ್ಪ್ಗೆ ಇವರು ಡೆಬೆಂಚರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಇದು ಕನ್ವರ್ಟಬಲ್ ಡೆಬೆಂಚರ್ಸ್ ಆಗಿರುತ್ತೆ. ಮುಂದೆ ಇದನ್ನು ಈಕ್ವಿಟಿಯಾಗಿ ಹೀರೋ ಮೋಟೋಕಾರ್ಪ್ ಕನ್ವರ್ಟ್ ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ರೀಸನ್ನಿಂದ ಅಥರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಕೂಡ ಬರ್ತದೆ. ಅಥರ್ ಎನರ್ಜಿಗೆ ಇದೊಂದು ಫಂಡ್ ರೈಸಿಂಗ್ ಆಗಿರುತ್ತೆ. ಇದರಿಂದ ಬಿಸ್ನೆಸ್ಸನ್ನು ಅವರು ಇನ್ನಷ್ಟು ಸ್ಟ್ರೆಂಥನ್ ಮಾಡ್ಕೋಬೋದು. ಹಾಗೆ ಯಾರು ಆಲ್ರೆಡಿ ಅಥರ್ ಎನರ್ಜಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅವ್ರಿಗೆ ಕೂಡ ಈ ಒಂದು ನ್ಯೂಸ್ನಿಂದ
ಸಾಕಷ್ಟು ಧೈರ್ಯ ಬರುತ್ತೆ. ಈ ಒಂದು ಸ್ಟಾಕನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು ಅನ್ನುವಂಥ ಹೋಪ್ ಬರುತ್ತೆ. ಸೊ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಒಳ್ಳೆ ಒಂದು ಫಂಡಮೆಂಟಲ್ಸ್ ಇರುವಂಥ ಹಾಗೆ ಫ್ಯೂಚರ್ನಲ್ಲಿ ಗ್ರೋ ಆಗುವಂಥ ಕಂಪನಿಗಳನ್ನು ತಿಳಿಸಿ ಅಂತ. ಸೊ ನಾನು ನ್ಯೂಸ್ ಏನು ಡೈಲಿ ಕವರ್ ಮಾಡ್ತಿರ್ತೀನಿ, ಅದರಿಂದನೇ ಕೆಲವೊಂದಿಷ್ಟು ಹಿಂಟ್ ನಿಮಗೆ ಸಿಗುತ್ತೆ. ಯಾವುದೇ ಒಂದು ಕಂಪನಿ ಇದೇ ರೀತಿಯಲ್ಲಿ ರಿಟರ್ನ್ಸ್ ಕೊಡುತ್ತೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ನ್ಯೂಸ್ಗಳು, ಕಂಪನಿಗೆ ಸಿಗುವಂಥ ಆರ್ಡರ್ಸ್ಗಳು ನಮಗೆ ಒಂದು ಮಾರ್ಗಸೂಚಿಯನ್ನು ಕೊಡುತ್ತೆ. KC ಇಂಟರ್ನ್ಯಾಷನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು 4% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ 1180 ಕೋಟಿಯ ಹೊಸ ಆರ್ಡರ್ಸ್ಗಳು ಕಂಪನಿಗೆ ಸಿಕ್ಕಿದೆ. ಈ ಕಂಪನಿ ಕೂಡ ಸಾಕಷ್ಟು ಆರ್ಡರ್ಗಳನ್ನು ಪಡಿತಿದೆ, ಹಾಗೆ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಇವತ್ತು ಕೂಡ ಸ್ಟ್ರಾಂಗ್ ಆರ್ಡರ್ಸ್ ಬಂದಿರುವಂಥ ನ್ಯೂಸ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿಯೇ ಟ್ರೇಡ್ ಆಗಿದೆ. ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಈ ಒಂದು ಕಂಪನಿ IPOನ ತರಬೇಕು ಅಂತ ಇದ್ದಾರೆ. ಅದಕ್ಕೆ ಅವರು ಡ್ರಾಫ್ಟ್ ಪೇಪರ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಈ ಒಂದು ಕಂಪನಿಯಲ್ಲಿ IEX ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. IEX ಈ ಒಂದು IPOನಲ್ಲಿ 16.7 ಮಿಲಿಯನ್ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಅಂದರೆ ಒಳ್ಳೆಯ ಒಂದು ವ್ಯಾಲ್ಯೂಷನಲ್ಲಿ ಈ IPO ಬಂದಾಗ IEX ಒಳ್ಳೆ ಪ್ರಾಫಿಟ್ಸನ್ನು ಮಾಡ್ಕೋಬೋದಾಗುತ್ತೆ. ಆ ನ್ಯೂಸ್ನಿಂದ IEX ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಪತಂಜಲಿ ಫುಡ್ ಸ್ಟಾಕ್ ಪ್ರೈಸ್ನಲ್ಲಿ 20% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಡೇ ಎಂಡ್ನಲ್ಲಿ 15% ಡೌನ್ ಸೈಡ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ 185 ಕೋಟಿಯ ಅರೌಂಡಲ್ಲಿ ಒಂದು ಬ್ಲಾಕ್ ಡೀಲ್ ಬಂದಿದೆ. ಆ ಒಂದು ರೀಸನ್ನಿಂದ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಆಗಿದೆ. L&T ಟೆಕ್ನಾಲಜಿ ಸರ್ವಿಸಸ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದೆ. 6.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ರಿಸಲ್ಟ್ ಬಂದಿದ್ರೂ ಕೂಡ ನೋಮುರಾ ಈಗಲೂ ಕೂಡ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು 3180 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸೊ HCL ಟೆಕ್ಕಲ್ಲಿ ಕೂಡ ಇದೇ ರೀತಿಯ ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿತ್ತು. ಅಲ್ಲೂ ಕೂಡ ಬ್ರೋಕರೇಜಸ್ಗಳು ಹೆಚ್ಚಿನ ಒಂದು ಟಾರ್ಗೆಟ್ಸ್ಗಳನ್ನು ಕೊಡಲಿಲ್ಲ. ಈಗಲೂ ಕೂಡ ಫಾರಿನ್ ಬ್ರೋಕರೇಜಸ್ಗಳು ಎಸ್ಪೆಷಲಿ ಇಂಡಿಯನ್ IT ಕಂಪನಿಗಳ ಮೇಲೆ ನೆಗೆಟಿವ್ ಸ್ಟ್ಯಾನ್ಸನ್ನೇ ಹೊಂದಿದ್ದಾರೆ. ಗ್ರೋತ್ ಅಷ್ಟು ಈಸಿ ಇರೋದಿಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಕುಸುಮಗರ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 37% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 419 ರೂಪಾಯಿ ಆಗಿತ್ತು. 569 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಕೂಡ ಸ್ಟ್ರಾಂಗ್ ಆಗಿ ಬೈಯಿಂಗ್ ಎಮರ್ಜ್ ಆಯಿತು. 626 ಹೈ ಕೂಡ ನೋಡೋದಕ್ಕೆ ಸಿಕ್ತು. 603 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತೊಗೋಬೋದಾಗುತ್ತೆ. ಈಗಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಇದೆ. ಬೇಕಿದ್ರೆ ಅರ್ಧದಷ್ಟು ಶೇರ್ಸ್ಗಳನ್ನು ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಈ ಒಂದು ಕಂಪನಿಯಲ್ಲಿ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. 2500ರಿಂದ 3000 ರೂಪಾಯಿಯ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಆಲ್ಫೈನ್ನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ 2ನೇ ದಿನ ಬಂದಿದೆ. QIB ಕ್ಯಾಟಗರಿ ಇನ್ನೂ ಕೂಡ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 0.6 ಟೈಮ್ ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 0.9 ಟೈಮ್ನ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಟೋಟಲ್ ಆಗಿ ಇಶ್ಯೂ 0.8 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಸೊ ಈ ಒಂದು IPOನಲ್ಲಿ ಕೇವಲ 7 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. 1000 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೆಚ್ಚಿನ ಗೇನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾಳೆ QIBs ಯಾವ ರೀತಿಯಲ್ಲಿ ಅಪ್ಲೈ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೆ ಒಂದು ಅಪ್ಲಿಕೇಶನ್ಸ್ QIBಗಳ ಕಡೆಯಿಂದ ಬಂದರೆ ಒಂದು ಒಳ್ಳೆ ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಹೆಚ್ಚಿನ ಲಿಸ್ಟಿಂಗ್ ಗೇನ್ಸ್ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ಡೌನ್ ಆದರೆ ನೆಗೆಟಿವ್ ಲಿಸ್ಟ್ ಆಗುವಂಥ ರಿಸ್ಕ್ಗಳು ಕೂಡ ಇರುತ್ತೆ. ರಿಸ್ಕ್ ತಗೊಳ್ಳೋರು ಮಾತ್ರ ಈ IPOನಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ SBI ಫಂಡ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. QIB ಕ್ಯಾಟಗರಿ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ ಆಲ್ರೆಡಿ 6.5 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ರಿಟೇಲ್ ಕ್ಯಾಟಗರಿಯಲ್ಲಿ 1.7 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಎಂಪ್ಲಾಯಿ ಕ್ಯಾಟಗರಿ 2.5 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. ಟೋಟಲ್ ಆಗಿ ಇಶ್ಯೂ 2.8 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಈ ಒಂದು IPOನಲ್ಲಿ ಶೇರ್ ಹೋಲ್ಡರ್ ಕೋಟಾ ಇರುತ್ತೆ. SBIನ ಶೇರ್ ಹೋಲ್ಡರ್ ಆಗಿದ್ರೆ ನೀವು ಈ ಒಂದು ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಸೊ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೆ ಇನ್ನೊಂದು ಕ್ಯಾಟಗರಿಯಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. either ರಿಟೇಲ್ ಅಥವಾ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಸೊ ಯಾವುದಾದ್ರೂ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಅಲಾಟ್ಮೆಂಟ್ ಕನ್ಫರ್ಮ್ ಆಗ್ಬೋದು. ಬಟ್ ಈಗ ಸದ್ಯಕ್ಕೆ ಸಿಚುವೇಶನ್ಸನ್ನು ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೂ ಕೂಡ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತದೆ. 89 ರೂಪಾಯಿಯ ಪ್ರೀಮಿಯಂ ಇದೆ. 2300 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದೇ ರೀತಿಯ ಪ್ರೀಮಿಯಂ ನಾಳೆ ಮಧ್ಯಾಹ್ನ 2 ಗಂಟೆವರೆಗೂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ಬರಲಿಲ್ಲ ಅಂದರೂ ಕೂಡ ಈ ಒಂದು ಸ್ಟಾಕನ್ನು ಲಾಂಗ್ ಟರ್ಮ್ಗೂ ಕ್ಯಾರಿ ಮಾಡ್ಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.